ನಮ್ಮ ವಿಷಯ ಏನಾದ್ರು ನಿಮ್ಮ ಅಪ್ಪ ಮೂವಿ ಸೂಪರ್ ಆಗಿತ್ತು. ಸೂಪರ್ ಹ್ಯಾಕ್ ಮಾಡಿದ್ರು ಅಂತ ನಮ್ಗೆ ಸಿಗ್ಲಿಲ್ಲ. ಇವಾಗ ಇಲ್ಲಿ ಸಿಗೋರೆ ಸಿಗ್ಬೇಕಲ್ಲ, ಮುಂಚೆಗೆ ನೀವು ಸಿಕ್ಕಿದ್ರೆ ನೆಕ್ಸ್ಟ್ ಹೇಳೋಣ. ಓಕೆ, ಸೂಪರಾಗಿ ಮೂವಿ ಸೂಪರ್ ಆಗಿತ್ತು. ಓಕೆ, ಶ್ಯಾಮ್ ದೇವಿ ಆ್ಯಕ್ಟರ್ ಸೂಪರ್. ಅವ್ರ ಥರ ನಾವು ಹೀರೋ ಆಗಬೇಕು ಅಂತ ನಾವು ಕನ್ಸ್ಬೋದು. ಇವಾಗ ಹೀರೋನಿ ಸೂಪರ್. ಅವ್ರ ಥರ ಹುಡುಗಿ ಇದ್ರೆ ಜೀವನದಲ್ಲಿ ನಾವು ಮುಂದುವರಿಬೋದು. ಹುಡುಗಿ ಅವ್ರ ಥರ ನಮಗೆ ಬೇಕಲ್ಲ, ಹೋದ್ರೆ ಹೆಂಗೆ ಲಾಸ್ಟಿಗೆ ಕೈ ಕೊಟ್ಬಿಟ್ಟು ಹೋದ್ರೆ ಟಾಟಾ ಬಾಯ್ ಆ ಥರ ಇರಬಾರ್ದು. ಅವ್ರ ಥರ ಇರಬೇಕು ಹುಡುಗಿ ಅಂದರೆ. ಸೂಪರ್ ಟೈಗರ್ ಇದೆ, ಬೇಗ ಬನ್ನಿ. ಮೂವಿ ತುಂಬ ಚೆನ್ನಾಗಿದೆ. ಸಿಮ್ ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿದೆ. ಆಮೇಲೆ ಎಮೋಷನ್ನು ವರ್ಕ್ ಆಗಿದೆ. ಮೂವಿ ತುಂಬ ಚೆನ್ನಾಗಿ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಲವ್ ಸ್ಟೋರಿನೂ ವರ್ಕ್ ಆಗಿದೆ. ಕೆಮಿಸ್ಟ್ರಿ ಚೆನ್ನಾಗಿದೆ ಇಬ್ರದೂ. ಹೊಸೊಬ್ರು ಥರ ಕಾಣಲ್ಲ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಹೀರೋದು. ಹೀರೋಯಿನ್ನು ಸೀರಿಯಲ್ ಎಲ್ಲ ಮಾಡ್ತಿರೋ ನೋಡಿದ್ದೀವಿ. ಅವ್ರ ಫ್ಯಾನ್ ಕೂಡ ನಾವು. ಮೂವಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬಂದು ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾ ಬಂದ್ಬಿಟ್ಟು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಆರಾಮ್ಸೆ ಬಂದ್ಬಿಟ್ಟು ಫ್ಯಾಮಿಲಿಯಲ್ಲೆಲ್ಲ ಕೂತ್ಕೊಂಡು ನೋಡ್ಬೋದು. ಆಮೇಲೆ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಏನಂತ ಹೇಳಿದ್ರೆ, ಮಕ್ಕಳನ್ನ ಯಾವ ಥರ ಸಾಕಬೇಕು, ಯಾವ ಥರ ಸ್ಟ್ರಿಕ್ಟಾಗಿರಬೇಕು, ಅಥವಾ ಯಾವ ಥರ ಒಂದು ಇದರಲ್ಲಿ ಬೆಳೆಸಬೇಕು ಅನ್ನೋದೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ಮೆಸೇಜು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಒಂದು ಫ್ಯಾಮಿಲಿಯಲ್ಲಿ ಅದೇ ಮಕ್ಕಳನ್ನ ಯಾವ ಥರ ಬೆಳೆಸಬೇಕು ಅನ್ನೋದೇ ಮೇನ್ ಇದರ ಸಬ್ಜೆಕ್ಟ್ ಇರೋದು. ಇದರಲ್ಲಿ ಸ್ಟ್ರಿಕ್ಟಾಗಿಡಬೇಕಾ ಅಥವಾ ಯಾವ ಥರ ಬೆಳೆಸಬೇಕು, ಮನೇಲಿ ಯಾವ ಥರ ಸಂಸ್ಕೃತಿ ಇರುತ್ತೆ, ಅದನ್ನೇ ಕ್ಲೀನಾಗಿ ತೋರಿಸಿದ್ದಾರೆ. ಚೆನ್ನಾಗಿ ಬಂದಿದೆ ಮೂವಿ. ಮಕ್ಕಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತಂದರೆ ಎಲ್ಲ ತಂದೆ ತಾಯಿಗಳು ಬಂದು ಈ ಮೂವಿನ ನೋಡಲೇಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಸ್ಟ್ರಿಕ್ಟಾಗಿ ಮಕ್ಕಳನ್ನ ಬೆಳೆಸೋದ್ರಿಂದ ಮಕ್ಕಳು ಏನು ಶೇರ್ ಮಾಡ್ಕೊಳಲ್ಲ. ಅಟ್ಲೀಸ್ಟ್ ಅವ್ರ ಮನಸ್ಸಲ್ಲಿರೋದನ್ನ ಏನಾದರೂ ಹೇಳ್ಕೊಬೇಕಂದ್ರೆ ಪೇರೆಂಟ್ಸ್ ಅವರಿಗೆ ಒಂದು ಸ್ಪೇಸ್ ಅಂತ ಕೊಡಬೇಕು. ಮೂವಿ ತುಂಬ ಚೆನ್ನಾಗಿದೆ ಸರ್. ಸಿಂಹ ಅಂತ ಆ್ಯಕ್ಟ್ ಮಾಡಿದಾರಲ್ಲ, ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ಮೂವಿ. ತಾಂತ್ರಿಕವಾಗಿ ಕೂಡ ತುಂಬ ರಿಚ್ ಆಗಿದೆ. ಇಲ್ಲಿ 3 ಗಂಟೆ ತುಂಬ ಎಂಜಾಯ್ ಮಾಡಿದ್ವಿ ಸಿನಿಮಾನ. ಎಲ್ಲರೂ ಬಂದು ಸಿನಿಮಾ ನೋಡಿ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ ಕೂಡ. ಅಂದರೆ ಟೆನ್ಷನ್ ಫ್ರೀ, ಈ ಲೈಫಿಂದ ಒಂದು ಟೆನ್ಷನ್ ಫ್ರೀ ಆಗುತ್ತೆ ಸಿನಿಮಾ ನೋಡಿ. ಎಲ್ಲ ಆ್ಯಕ್ಟರ್ಸ್ಗಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಆ್ಯಕ್ಚುಲಿ ಇವಾಗ ಹೆಚ್ಚಿಗೆ ನಿಮಗೆ ಗೊತ್ತಿರೋಂಗೆ ಸೊಸೈಟಿ ಇರೋದೇ ಈಗ ರೀಲ್ಸ್ ಮೇಲೆ. ಸೊ ತುಂಬ ಬೇಗ ಮಕ್ಕಳು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅಂದರೆ ಯಾವುದು ಈಸಿಯಾಗಿ ಸಿಕ್ಬಿಡುತ್ತೋ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಇದರಲ್ಲಿ ಏನು ಮೆಸೇಜ್, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಏನು ಅಂತಂದರೆ, ಫ್ಯಾಮಿಲಿ ಒಂದು ಬಾಂಡಿಂಗ್ ಹೇಗಿರಬೇಕು, ಮೇಯ್ನಾಗಿ ಈಗ ಸಮಾಜಕ್ಕೆ ಬೇಕಾಗಿರೋದು ಬಾಂಡಿಂಗ್. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮೆಸೇಜ್. ಥ್ಯಾಂಕ್ ಯು ಸರ್. ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದ್ದೀವಿ. ಸ್ಟಾರ್ಟಿಂಗಿಂದ ಕೊನೆ ತನಕ ಎಲ್ಲೂ ಬೋರ್ ಆಗದೆ ಆ ಕಥಾ ಅಂದ್ರೆ ನಮ್ಮನ್ನು ಜೊತೆ ಟ್ರಾವೆಲ್ ಮಾಡಿಸ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲೆಲ್ಲಿ ನಗು ಬೇಕೋ ಅಲ್ಲಿ ನಗು ಇದೆ, ಎಲ್ಲೆಲ್ಲಿ ಎಮೋಷನ್ಸ್ ಬೇಕೋ ಅಲ್ಲಿದೆ. ಯಾವುದೇ ರೀತಿಯಾದ ಫೈಟ್ ಇಲ್ಲದೆ, ಅನ್ನೆಸಸರಿ ಡೈಲಾಗ್ಸ್ಗಳಿಲ್ಲದೆ, ವಲ್ಗ್ಯಾರಿಟಿ ಇಲ್ಲದೆ ಒಂದು ಕ್ಲಿಯರ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಬಂದಿದೆ. ಐ ಥಿಂಕ್ ಕನ್ನಡದ ಎಲ್ಲ ಪ್ರೇಕ್ಷಕರು ಈ ಸಿನಿಮಾನ ಬಂದು ನೋಡಿ ತುಂಬ ಉತ್ಸಾಹದಿಂದ ಥಿಯೇಟರ್ಸ್ಗೆ ಬಂದು ಇದನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ನಾನು ಅನ್ಕೋತೀನಿ. ಇಷ್ಟು ಜನ ನೋಡಿ ಒಂದೊಂದು ಹಾಡಿಗೂ ಚಪ್ಪಾಳೆ, ಒಂದೊಂದು ಮ್ಯೂಸಿಕ್ಗೂ ತುಂಬ ಜನ ಇಷ್ಟಪಟ್ಟು ಅದಕ್ಕೆ ರೆಸ್ಪಾಂಡ್ ಮಾಡ್ತಾಯಿದ್ರು. ಸುಮಾರು ದಿವಸ ಆದಮೇಲೆ ಇಂಥದ್ದೊಂದು ಸಿನಿಮಾನ ನೋಡಿದ್ದೀವಿ. ಮಕ್ಕಳ ಸಮೇತ ಬಂದಿದ್ದೀನಿ. ಎಲ್ಲ ಸಂತೋಷವಾಗಿ ನೋಡಿ ಇವತ್ತು ಹೊರಡ್ತಾ ಇದ್ದೀವಿ. ಈ ಸಿನಿಮಾನ ಗೆಲ್ಲಿಸ್ಬೇಕು. ಮತ್ತಷ್ಟು ಕನ್ನಡದ ಸಿನಿಮಾಗಳು 100 ಕೋಟಿ ಸೇರಿತು, 50 ಕೋಟಿ ಸೇರಿತು ಅನ್ನೋ ಕ್ಲಬ್ಗಳು ಸೇರಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ವೆರಿ ಗುಡ್ ಫಿಲಮ್ ನಮ್ಮ ವೆಂಕಟೇಶ ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಎದೆಯಲ್ಲಿ ಪ್ರೇಮದಿಲ್ಲ ಅನ್ನೋ ನನ್ನ ಫೇವ್ರೆಟ್ ಸಾಂಗು ಮತ್ತು ಸಿಂಹದು ಇಷ್ಟ. ಒಂದು ಕನ್ನಡ ಫಿಲ್ಮು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಒಂದು ಫ್ಯಾಮಿಲಿ ಅಂದ ತಕ್ಷಣ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಯಾವ ರೀತಿ ಇಂಪಾರ್ಟೆನ್ಸ್ ಇದೆ ಎಂಬುದನ್ನು ಈ ಫಿಲ್ಮ್ ನಮಗೆ ಹೇಳಿಕೊಟ್ಟಿದೆ. ಅಂದರೆ ಬರೀ ಅಪ್ಪ ಹೇಳಿದ್ದೇ ಆಗಬೇಕು, ಅಮ್ಮ ಹೇಳಿದ್ದೇ ಅಂಥದ್ದಿಲ್ಲ. ಎಲ್ಲರಿಗೂ ಆ ಫ್ಯಾಮಿಲಿಯಲ್ಲಿ ಒಂದು ಪ್ರಾಮುಖ್ಯತೆ ಇದೆ ಎಂಬುದನ್ನು ಈ ಸಿನಿಮಾ ನಮಗೆ ಹೇಳಿಕೊಟ್ಟಿದೆ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿತ್ತು. ಹಾಡು, ಲಿರಿಕ್ಸ್, ಹಾಡು ನಾವು ಹೇಳಿದ್ದೇ ಆಗಬೇಕು ಈ ಥರದ್ದಿಲ್ಲದೆ ಮಕ್ಕಳಿಗೂ ಒಂದು ಯಾವ ರೀತಿ ಮುಂದುವರಿಬೇಕು, ಮಕ್ಕಳ ಒಳ್ಳೆತನ ಅದು ಯಾವ ರೀತಿ ಹೋಗ್ತದೆ, ಯಾವ ರೀತಿ ನಡಿಬೇಕು ಅನ್ನೋದನ್ನು ಖಂಡಿತ ಇದರಲ್ಲಿ ಒಂದು ಮೋರಲ್ ಇದೆ ಮಕ್ಕಳಿಗೆ. ಒಂದು ಒಳ್ಳೆ ಫ್ಯಾಮಿಲಿ ಮೂವಿ. ಎಲ್ಲರೂ ಸಹ ಒಂದು ವೀಕೆಂಡಿಗೆ ಬಂದು ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಸಹ ಇದೆ, ಜೊತೆಗೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದರೆ ಬಂದು ಈ ಮೂವಿನ ನೋಡಿ. ಕನ್ನಡ ಮೂವಿಗೆ ಎಲ್ಲರೂ ಸಪೋರ್ಟ್ ಮಾಡಿ. ಒಂದು ಸಣ್ಣ ಪ್ರಯತ್ನ ಇದು ಹೊಸಬ್ರು ಕಡೆಯಿಂದ ಮಾಡಿದ್ದಾರೆ. ಆಗ ಹೇಗೊಂದು ಪುನೀತ್ ರಾಜ್ಕುಮಾರ್ ಮೂವಿಗೆ ಫ್ಯಾಮಿಲಿ ಒಂದು ಆಡಿಯನ್ಸ್ ಎಲ್ಲ ಬಂದು ನೋಡ್ತಿದ್ರು, ಈಗ ಅದೇ ಥರ ಎಲ್ಲರೂ ಸಹ ಬಂದು ಈ ಮೂವಿ ನೋಡಿ ಒಂದು ಸಪೋರ್ಟ್ ಮಾಡಿ ಹೊಸಬ್ರಿಗೆಲ್ಲನೂ. ಥ್ಯಾಂಕ್ ಯು. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಹೇಳಿದ್ದಾರೆ ಅದು ಸಹ ಚೆನ್ನಾಗಿದೆ. ಎಲ್ಲದಕ್ಕಿಂತ ಒಂದು ಕಾಮಿಡಿ ತುಂಬ ಇಷ್ಟ ಆಯಿತು ಮೂವಿಯಲ್ಲಿ. ಈಗ ಕನ್ನಡ ಮೂವೀಸ್ಗೆ ಫಸ್ಟ್ ಆಫ್ ಆಲ್ ಶೋ ಸಿಗೋದೇ ತುಂಬ ಕಷ್ಟ ಇದೆ. ಇವಾಗ ಪುನೀತ್ ರಾಜ್ಕುಮಾರ್, ಸುದೀಪ್, ಯಶ್ ಅವ್ರ ಮೂವೀಸ್ಗೆಲ್ಲ ಶೋಸ್ಗಳು ಫ್ಯಾನ್ಸೇ ಫಿಲ್ ಮಾಡ್ತಾರೆ. ಹಾಗಾಗಿ ಈ ಥರ ಹೊಸ ಕನ್ನಡ ಮೂವಿನ ಶೋ ಸಿಗೋದೇ ದೊಡ್ಡ ವಿಷಯ.
ಅಂಥದ್ರಲ್ಲಿ ಈ ಥರ ಮೂವಿಗಂತೂ ಫಸ್ಟ್ ಆಫ್ ಆಲ್ ಇವಾಗಿನ ಜನ್ರೇಷನ್ ಇವಾಗಿನ ಇಷ್ಟು ಅಪ್ಡೇಟ್ ಆದರೂ ಕೆಲವೊಂದು ಮನೇಲಿ ಇದೇ ಸಿಚುವೇಶನ್ ತುಂಬ ನಡೆಯುತ್ತೆ. ಹಳ್ಳಿಗಳ ಕಡೆ ಆಗಿರ್ಬೋದು, ಇನ್ನು ಸಿಟಿ ಕಡೆನೂ ಆಗಿರ್ಬೋದು. ಈ ಥರ ಫಾರ್ಮಾಲಿಟೀಸ್ನ ಹಂಗೆ ಫಾಲೋ ಮಾಡ್ಕೊಳ್ತಾ ಬಂದಿದ್ದಾರೆ. ಈ ಫಾರ್ಮಾಲಿಟೀಸ್ನೆಲ್ಲ ಆಚೆ ಬಂದು ಈ ಮೂವಿನ ನೋಡಿ ಹೇಗೆ ಕಲಿಬೇಕು ಅನ್ನೋದು ಈ ಮೂವಿಲಿ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಯಾರು ಪೇರೆಂಟ್ಸ್ ಎಸ್ಪೆಷಲಿ ಮಕ್ಕಳನ್ನ ಐ ಸಜೆಸ್ಟ್ ಆಲ್ ಆಫ್ ಯು ಎಲ್ಲರೂ ನಿಮ್ಮ ಪೇರೆಂಟ್ಸ್ ಜೊತೆ ಬಂದು ಈ ಮೂವಿ ನೋಡಿ. ನಿಮಗೂ ಕಂಫರ್ಟಬಲ್ ಫೀಲ್ ಆಗುತ್ತೆ, ನಿಮ್ಮ ಪೇರೆಂಟ್ಸ್ಗೂ ಹೊಸ ಕಲ್ತಂಗೆ ಆಗುತ್ತೆ. ಸೊ ಮೇಯ್ನ್ಲಿ ಟು ದ ಪೇರೆಂಟ್ಸ್, ಪ್ಲೀಸ್ ಬಂದು ಈ ಥರ ಮೂವೀಸ್ನ ನೋಡಿ ನಿಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದನ್ನು ಪಾರ್ಟ್ ಆಫ್ ಯುವರ್ ಲೈಫ್ ಲೆಸನ್ ಆಗಿರುತ್ತೆ ಇದು. ಆ್ಯಂಡ್ ಕನ್ನಡ ಮೂವೀಸ್ನ ಕನ್ನಡಿಗರೆಲ್ಲರೂ ಬಂದು ಪ್ರೋತ್ಸಾಹ ಮಾಡೋದಕ್ಕೆ ಇದೊಂದು ಬೆಸ್ಟ್ ಮೂವಿ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್. ನೈಸ್ ಮೂವಿ, ದಟ್ ವಾಸ್ ಅಮೇಝಿಂಗ್. ಹೇಳುವರಾರು ಕೇಳುವರಾರು ಬಾಳಿನ ಆಳವ ತಿಳಿದವರಾರು. ಮೂವಿ ತುಂಬ ಚೆನ್ನಾಗಿದೆ. ನಾವು ಎರಡನೇ ಸರ್ತಿ ನೋಡ್ತಾ ಇರೋದು. ಮೊದಲನೇ ಸರ್ತಿ ನೋಡೋಕ್ಕಿಂತ ಎರಡನೇ ಸರ್ತಿ ಇನ್ನೂ ಜಾಸ್ತಿ ಇಷ್ಟ ಆಗಿದೆ. ಪ್ರತಿಯೊಬ್ಬರು ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು. ಹೀರೋ ಹೀರೋಯಿನು ಇಬ್ಬರೂ ನ್ಯಾಚುರಲ್ ಸ್ಟಾರ್ಸು. ಪ್ರತಿಯೊಬ್ಬರದ್ದು ಕಾಮಿಡಿ ಎಲ್ಲ ತುಂಬ ಚೆಂದಾಗಿ ವರ್ಕೌಟ್ ಆಗಿದೆ. ಆಮೇಲೆ ರವಿ ಅವರಂತೂ ಒಂದೊಂದು ಸರ್ತಿ ಅಂಬರೀಷ್ ಪುರಿ ಥರ ಕಾಣಿಸ್ತಾ ಇದ್ರು ನಮಗೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಚಿಕ್ಕ ಪ್ರಯತ್ನ ಅಂತ ಹೇಳ್ತಾರೆ, ಚಿಕ್ಕ ಪ್ರಯತ್ನ ಅಲ್ಲ, ದೊಡ್ಡ ಪ್ರಯತ್ನನೇ ಅದು. ಒಂದು ಸಿನಿಮಾ ಮಾಡಿ ಅದನ್ನ ರಿಲೀಸ್ ಮಾಡಿರೋದು ತುಂಬ ಖುಷಿ ಆಯ್ತು. ನಾನು ಸಹ ಎರಡನೇ ಸರಿ ನೋಡಿರೋದು. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದು ನೋಡ್ತಕ್ಕಂಥ ಸಿನಿಮಾ. ಆಲ್ ದ ಬೆಸ್ಟ್ ಟು ದ ಟೀಮ್. ಫಿಲ್ಮು ತುಂಬಾ ಚೆನ್ನಾಗಿತ್ತು. ಇದು ಸೆಕೆಂಡ್ ಟೈಮು ಬರ್ತಾ ಇರೋದು. ನಿನ್ನೆ ಫ್ರೆಂಡ್ಸ್ಗಳ ಜೊತೆ ಬಂದು ಮೂವಿ ನೋಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಮತ್ತೆ ಇದು ಸೆಕೆಂಡ್ ಟೈಮು ಫ್ಯಾಮಿಲಿನೆಲ್ಲ ಕರ್ಕೊಂಬಂದು ಮೂವಿ ನೋಡಿದ್ವಿ. ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು. ಮೂವಿ ಮಾತ್ರ ಸೂಪರ್ ಆಗಿದೆ. ಎಲ್ಲರೂ ಕೂಡ ಬನ್ನಿ, ಕನ್ನಡ ಫಿಲ್ಮ್ಗಳನ್ನ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೂವಿ ನಮೋ ವೆಂಕಟೇಶ ಅಂತ. ನಾನು ಜಾಸ್ತಿ ವರ್ಷ ಆಯಿತು ಮೂವಿ ನೋಡ್ದಿರೇನೆ. ಇವತ್ತೇ ಫಸ್ಟ್ ಟೈಮ್ ನಾನು ಬಂದುಬಿಟ್ಟು ಕನ್ನಡ ಮೂವಿ ನೋಡ್ತಾ ಇರೋದು. ಆ್ಯಕ್ಚುಲಿ ನಾನು ಯಾವ ಮೂವೀಸ್ಗೂ ನಾನು ಆ್ಯಕ್ಚುಲಿ ಡಾಕ್ಟ್ರು, ನನ್ನ ಟೈಮೇ ಸಿಗ್ತಾ ಇರಲಿಲ್ಲ. ಇವತ್ತು ಟೈಮ್ ಸಂಡೇ ಫ್ರೀ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಮಾಡಿಕೊಂಡು ಈ ನಮೋ ವೆಂಕಟೇಶ ಮೂವಿ ನೋಡಬೇಕು ಅಂತಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ತುಂಬ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಆ್ಯಕ್ಟಿಂಗು, ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಡು ಮಾತ್ರ ಫ್ಯಾಮಿಲಿ ವ್ಯಾಲ್ಯೂಸ್ ತುಂಬ ಜಾಸ್ತಿ ತಿಳಿಬಹುದು. ಇದರಿಂದ ಗೊತ್ತಾಗುತ್ತೆ ಹೆಂಗೆ ಬೆಳೆಸ್ಬೇಕು ಮಕ್ಕಳನ್ನ, ಹೆಂಗೆ ಬೆಳೆಸ್ಬೇಕು, ಕಟ್ಟುನಿಟ್ಟಲ್ಲಿ ಬೆಳೆಸಬಾರ್ದು ಮಕ್ಕಳನ್ನ, ಯಾವ ಥರ ಫ್ರೀಯಾಗಿ ಬಿಡಬೇಕು ಅನ್ನೋದು ಗೊತ್ತಾಗುತ್ತೆ ಈ ಮೂವಿಯಿಂದ. ತುಂಬ ಎಂಟರ್ಟೈನ್ಮೆಂಟು. ನೆಕ್ಸ್ಟ್ ಟೈಮು ಬಂದು ಖಂಡಿತವಾಗಿ ಮತ್ತೆ ಬಂದು ನೋಡ್ತೀವಿ ಫ್ಯಾಮಿಲಿ ಸಮೇತ. ಥ್ಯಾಂಕ್ ಯು. ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ನಮಗೆಲ್ಲರೂ ತೋರಿಸ್ತಾರೆ ಆಲ್ಕೋಹಾಲ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಆ್ಯಂಡ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಅಂತ ಹೆಲ್ತ್ ಅಂದಾದಮೇಲೆ ವೆರಿ ಫಸ್ಟ್ ಸೀನೇ ಸ್ಮೋಕಿಂಗ್ ಸೀನ್ ಇರುತ್ತೆ ಸುಮಾರು ಮೂವಿಯಲ್ಲಿ. ಸೊ ಇದರಲ್ಲಿ ಫಸ್ಟ್ ಸೀನಲ್ಲ, ಎಂಟೈರ್ ಕೊನೆವರೆಗೂ ಎಲ್ಲೂ ಸ್ಮೋಕಿಂಗು ಆಲ್ಕೋಹಾಲು ಎಲ್ಲೂ ಎಂಟರ್ಟೈನ್ ಮಾಡೋದು. ವೆರಿ ನೀಟ್ ಮೂವಿ. ನಾನು ನೋಡಿದ್ರೆ ಬಹುಶಃ ವಿತೌಟ್ ಇಂಟಾಕ್ಸಿಕೇಷನ್ ದಿಸ್ ಇಸ್ ದ ಫಸ್ಟ್ ಮೂವಿ. ಆಮೇಲೆ ನೆಕ್ಸ್ಟ್ ಇದರಲ್ಲಿರೋ ಆ್ಯಕ್ಟರ್ಸು, ಹೀರೋ ಹೀರೋಯಿನ್ ಆಗಿರ್ಬೋದು, ಕಾಮಿಡಿಯನ್ ಆಗಿರ್ಬೋದು, ಅವ್ರು ಯಾವತ್ತೂ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಅನಿಸ್ಲೇ ಇಲ್ಲ. ಆಮೇಲೆ ದ ಕ್ಲೈಮ್ಯಾಕ್ಸಲ್ಲಿ ಒಂದೇನು ಟ್ವಿಸ್ಟ್ ಇದೆಯಲ್ಲ, ಎಲ್ಲರೂ ಲೈಕ್ ಸ್ಟಂಡ್, ದೇ ವಿಲ್ ಬಿಕಮ್ ಸ್ಟಂಡ್ ಆ ಥರ ಇದೆ ಎಂಡಿಂಗಲ್ಲಿ. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಇಟ್ ವಾಸ್ ಗೋಯಿಂಗ್ ವೆರಿ ಸ್ಮೂತ್ಲಿ. ಸೊ ಎಂಟೈರ್ ಆರಾಮಾಗಿ ಕುತ್ಕೊಂಡು ನೋಡ್ಬೋದು, ಎಲ್ಲೂ ಬೋರ್ ಆಗಲ್ಲ, ಮಧ್ಯೆ ಎದ್ದು ಹೋಗಬೇಕು ಅಂತಲೂ ಅನಿಸಲ್ಲ. ಇಟ್ ಈಸ್ ವೆರಿ ಗುಡ್ ಮೂವಿ. ಎವ್ರಿಬಡಿ ಶುಡ್ ವಾಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಆಫ್ಟರ್ ವೆರಿ ಲಾಂಗ್ ಟೈಮ್ ಗುಡ್ ಪಿಕ್ಚರ್ಸ್ ಕಮ್ ಇನ್ ಕರ್ನಾಟಕ. ಥ್ಯಾಂಕ್ ಯು. ಅದು ಕಾಮಿಡಿ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಹೌ ಟು ಬಿ ಲೈಫ್, ಇಟ್ಸ್ ವೆರಿ ಗುಡ್. ಅ ಫ್ಯಾಮಿಲಿ ಸ್ಟೋರಿ. ವೇರ್ ಇಸ್ ನೋ ಎನಿ ಅದರ್ ಆ್ಯಕ್ಷನ್ಸ್ ಆರ್ ಎನಿಥಿಂಗ್. ಈ ಡ್ರಗ್ಸ್ ಆಗಲಿ, ಕುಡಿಯೋದಾಗಲಿ ಆ ಥರ ಎಲ್ಲ ತೋರಿಸಿ ಹಾಳು ಮಾಡೋದು ಏನೂ ಇಲ್ಲ ಇದರಲ್ಲಿ. ಇಟ್ಸ್ ಅ ವೆರಿ ನೀಟ್ ಆ್ಯಂಡ್ ಅ ಫ್ಯಾಮಿಲಿ ಪಿಕ್ಚರ್ ವೇರ್ ಯು ಕ್ಯಾನ್ ಸಿಟ್ ವಿತ್ ಎ ಫ್ಯಾಮಿಲಿ ಆ್ಯಂಡ್ ಎಂಜಾಯ್ ಇಟ್. ಸಖತ್ತಾಗಿತ್ತು. ಕನ್ನಡ ಮೂವಿ ಫುಲ್ ಚೆನ್ನಾಗಿತ್ತು. ಮೂವಿಲಿ ಸಾಂಗು ಒಳ್ಳೆಯ ಸಾಂಗು, ನಮ್ಮ ಸೈಡು ನಮ್ಮ ಗುಲ್ಬರ್ಗ ಥರ ಸಾಂಗು ಇಷ್ಟ ಆಯಿತು. ಒಳ್ಳೆಯ ಕತೆ ಚೆನ್ನಾಗೈತೆ. ಓವರಾಲ್ ಅಂದರೆ ಕನ್ನಡ ಸಿನಿಮಾ ಹಿಂಗೆ ಬರಬೇಕು. ಒಳ್ಳೆಯ ಸಿನಿಮಾ, ಕನ್ನಡ ಚೆನ್ನಾಗಿರಲಿ. ಹೀರೋ ಒಳ್ಳೆ ಆ್ಯಕ್ಟಿಂಗು, ಹೀರೋಯಿನ್ ಒಳ್ಳೆ ಸಾಂಗು, ಅವರು ಅದರಾಗಿಟ್ಟು ಕನ್ನಡ ಕಾಮಿಡಿ ಸಖತ್ತಾಗಿತ್ತು. ಇವರು ಸಿಂಹ ಸಾಲ ಒಳ್ಳೆಯ ಎಲ್ಲ ಸಾಂಗ್ ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ. ಎಲ್ಲ ಜನಗಳು ಕನ್ನಡಿಗರೆಲ್ಲ ಬಂದು ನೋಡ್ಬೋದು. ನೈಸ್ ಎಕ್ಸ್ಪೀರಿಯನ್ಸ್ ಸರ್. ಹಾಂ, ಕಾಮಿಡಿ ಆಗಿತ್ತು, ಫೀಲಿಂಗ್ ಆಗು ಇತ್ತು, ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಎಲ್ಲ ಪಾತ್ರಗಳನ್ನು ಚೆನ್ನಾಗಿ ಬಂದಿದೆ. ಒಂದು ಥೀಮ್ ಇದೆ ಪಿಕ್ಚರಲ್ಲಿ. ಹೆಣ್ಮಕ್ಳಿಗೆ ಒಂದು ಅವಕಾಶ ಕೊಡಬೇಕು, ಅವ್ರ ಆಸೆಗಳನ್ನ ಕೇಳಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಂತ ಅಂದಿದ್ದಾರೆ. ತುಂಬ ಚೆನ್ನಾಗಿದೆ. ಓವರಾಲ್ ಪಿಕ್ಚರ್ ಚೆನ್ನಾಗಿದೆ. ಫ್ಯಾಮಿಲಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಮೂವಿ, ಚೆನ್ನಾಗಿದೆ. ಫ್ಯಾಮಿಲಿ ಸೆಂಟಿಮೆಂಟ್ಸ್ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ಮೂವಿ. ಎಲ್ಲರೂ ಬಂದು ವಾಚ್ ಮಾಡಿ. ಸೂಪರ್ ಮೂವಿ, ಫ್ಯಾಮಿಲಿ ಎಂಟರ್ಟೈನಿಂಗು ತುಂಬ ಚೆನ್ನಾಗಿದೆ. ಎಲ್ಲರೂ ವಾಚ್ ಮಾಡಿ. ಒಳ್ಳೆ ಮೂವಿ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಕಾಮಿಡಿ ಮಾತ್ರ ಸಖತ್ತಾಗಿತ್ತು.
ಕಾಮಿಡಿ ಸಾಂಗ್ ಚೆನ್ನಾಗಿದೆ, ಅವ್ರದ್ದು ತಾತ ಮತ್ತು ಅವ್ರ ಮೊಮ್ಮಗ ಕಾನ್ಸೆಪ್ಟ್ ಚೆನ್ನಾಗಿದೆ. ಓವರಾಲ್ ಆಗಿ ಎಂಟರ್ಟೈನ್ಮೆಂಟ್ ಆಗಿತ್ತು, ಫ್ಯಾಮಿಲಿ ಎಲ್ಲ ನೋಡ್ಬೋದು ಆ ಥರ ಇದೆ. ಸೂಪರ್ ಮೂವಿ ಇದೆ, ಫ್ಯಾಮಿಲಿ ನೋಡೋ ಅಂಥ ಮೂವಿ ಇದು. ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡಿ ಫ್ಯಾಮಿಲಿ ಸಮೇತ. ಚೆನ್ನಾಗಿದೆ, ಫಿಲಮ್ ಭಾಳ ಚೆನ್ನಾಗಿದೆ, ಹಾಡುಗಳು ಭಾಳ ಚೆನ್ನಾಗಿದ್ದಾವೆ, ಎಲ್ಲರೂ ನೋಡೋವಂಥ ಫಿಲಮ್ ಚೆನ್ನಾಗಿದೆ, ಎಲ್ಲ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಇದು ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ನ್ಯಾಚುರಲ್ ಬಂದಿರೋ ಫಿಲಮ್ ಅಂದರೆ ಇದೇ ಫಸ್ಟ್ ಟೈಮ್. ನೋ ಸ್ಮೋಕ್, ನೋ ಡ್ರಿಂಕ್, ನೋ ದೇವದಾಸ್ ಥರ ಯಾವ ಲವ್ ಸ್ಟೋರಿಲಿ ಈ ಥರ ಡಿಫ್ರೆಂಟ್ ಆಗಿ ಬಂದಿರೋದು ಇದೇ ಫಸ್ಟ್ ಪಿಕ್ಚರ್. ನ್ಯಾಚುರಲ್ ಆಗಿ ಬಂದಿದೆ. ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಫ್ಯಾಮಿಲಿ ಸ್ಟೋರಿ ಅಂತ ಹೇಳ್ಬೋದು, ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಮೂವಿ ಅಂತ ಹೇಳ್ಬೋದು. ಒಳ್ಳೆ ಮೆಸೇಜ್ ಇದೆ. ಫ್ಯಾಮಿಲಿ ಬಗ್ಗೆ ಅಂದರೆ ಇವಾಗ ಟ್ರೆಡಿಷ್ನಲ್ಲು ಆ ಥರ ಅಂತ ಅಂದ್ಕೊಂಡು ಮಕ್ಳ ಮೇಲೆ ಪ್ರೆಷರ್ ಆಗ್ತಾ ಇರ್ತಾರೆ ಜಾಸ್ತಿ. ಸೊ ಆ ಥರ ಮಾಡಬಾರ್ದು, ಮಕ್ಕಳು ಒಪಿನಿಯನ್ನು ಕೇಳಬೇಕು ಅನ್ನೋದೊಂದು ಮೆಸೇಜ್ ಇದೆ. ಥ್ಯಾಂಕ್ ಯು ಸರ್. ಫಿಲಮ್ ತುಂಬ ಚೆನ್ನಾಗಿದೆ. ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಮಕ್ಳ ಮೇಲೆ ನಾವೇನು ಪ್ರೆಷರ್ ಹಾಕ್ಬಾರ್ದು, ಅವ್ರು ಏನು ಮುಂದೆ ಮಾಡಬೇಕು ಅನ್ನೋದನ್ನ ಅವ್ರನ್ನ ಫ್ರೀ ಬಿಡಬೇಕು. ಮತ್ತು ಫಿಲಮ್ನ ತುಂಬ ಚೆನ್ನಾಗಿ ಮೇಕಿಂಗ್ ಮಾಡಿದ್ದಾರೆ. ಕಾಮಿಡಿ, ಹಾಡಾಗಿರ್ಬೋದು, ಹೀರೋ ಮತ್ತು ಹೀರೋಯಿನ್ನು, ತಾತ, ಮಿಲ್ಟ್ರಿ ತಾತ, ಸಿಂಹ, ಎಲ್ಲರೂ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು. ಕನ್ನಡ ಚಿತ್ರನ ಬೆಳೆಸಬೇಕು, ಕನ್ನಡ ಚಿತ್ರನ ಉಳಿಸ್ಬೇಕು. ಥ್ಯಾಂಕ್ ಯು. ಹೊಸ ಕಾನ್ಸೆಪ್ಟು ಚೆನ್ನಾಗಿದೆ ಮೂವಿ. ಇನ್ನೊಂದ್ಸರಿ ಎಲ್ಲ ಬುಕ್ ಮಾಡ್ಕೊಂಡು ಬಂದು ಪ್ರೋತ್ಸಾಹಿಸ್ಬೇಕಿದ್ದೆಲ್ಲ ಎಂಟರ್ಟೈನ್ಮೆಂಟ್ ಆಗಿ ಚೆನ್ನಾಗಿದೆ ಮೂವಿ. ಇವ್ನಿಗೆ ಎಕ್ಸಾಮ್ ಇದ್ರೂ ಕರ್ಕೊಂಬಂದು ಪಿಕ್ಚರ್ ತೋರಿಸಿದ್ವಿ ಅಂದರೆ ಪಿಕ್ಚರ್ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ದಯವಿಟ್ಟು ಎಲ್ಲರೂ ಮತ್ತೆ ಇನ್ನೊಂದ್ಸರಿ ಬರಬೇಕು. ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಸ್ಟೋರಿ. ಫ್ಯಾಮಿಲಿ ಬಂದು ನೋಡ್ಬೋದು. ಎಲ್ಲ ಥರ ಫ್ಯಾಮಿಲಿ ಮಕ್ಕಳು ಮತ್ತು ಒಂದು ಲವರ್ಸ್ ಇದ್ರೂ ಅವ್ರನ್ನ ಯಾವ ಥರ ಪ್ರೋತ್ಸಾಹ ಮಾಡ್ಬೋದು, ಯಾವ ಥರ ಫ್ಯಾಮಿಲಿನ ಒಪ್ಪಿಸಿ ನಾವು ಮದುವೆ ಆಗ್ಬೋದು ಅನ್ನೋದನ್ನ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡ್ಬೋದು. ಮೂವಿ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲರೂ ಬಂದು ನೋಡಿ. ಮೂವಿ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಸಹಿತ ಬಂದು ನೋಡ್ಬೋದು. ಈಗಿನವರು ಅರ್ಥ ಮಾಡ್ಕೋವಂಥ ಮೂವಿ.